ಮತ್ತು ಸಿಂಹರಾಶಿಯವ್ರಿಗಂತೂ ಹೇಳ್ತೀರ್ದು. ಯಾಕಂದರೆ ರಾಶಿಯಾಧಿಪತಿ ಸೂರ್ಯ, ರಾಶಿಯಾಧಿಪತಿ ಸೂರ್ಯ ಬಂದು ಇವಾಗ ಶತ್ರು ಸ್ಥಾನಕ್ಕೆ ಬರ್ತಿರ್ತಾನೆ. ಆದರೆ ಅಷ್ಟಮದಲ್ಲಿ ಶನಿ ಇದ್ದು ಸಿಂಹರಾಶಿಯವ್ರಿಗೆ ಎಂಥ ಪ್ರಾಬ್ಲಮ್ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಸಿಂಹರಾಶಿಯವರು ಯಾವುದಾದ್ರೂ ತುಂಬ ನಂಬಿಕಸ್ತ್ರ ಜೊತೆ ತುಂಬ ಕಿತ್ತಾಡ್ಕೊಳ್ಳೋದು, ಅಥವಾ ಯಾವಾಗೋ ಹಳೆ ಯಾವುದಾದ್ರೂ ತಪ್ಪುಗಳು ಮಾಡಿದರೆ ಖಂಡಿತ ಅದು ರಿವೀಲ್ ಆಗೋದು, ಅದರಿಂದ ಕೋರ್ಟು ಕೇಸು ಸ್ಟೇಷನ್ನು ಜೈಲಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಸಿಂಹರಾಶಿಯವ್ರಿಗಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ಕೂಡ ಈ 2026 ಅಂದರೆ ಈ ಸಂಕ್ರಾಂತಿಯಿಂದ ಆಚೆ ತುಂಬ ಟೈಮ್ ಕೆಟ್ಟದಾಗಿರೋದ್ರಿಂದ ಸಿಂಹರಾಶಿಯವರು ಮೊದಲಿಗೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಸ್ಟೋನು ಕ್ರಿಸ್ಟಲ್ಲು ಅತಿ ಹೆಚ್ಚು ನೀವು ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ನೋಡಿ, ಮೊನ್ನೆ ಎಲ್ಲ ಆಕ್ಸಿಡೆಂಟ್ಗಳು, ಯಾಕಂದರೆ ಸೂರ್ಯನ ಒಂದು ಬದಲಾವಣೆಯಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಸಂಚಲನವನ್ನೇ ಮೂಡಿಸುತ್ತೆ. ಯಾಕೆ ಅಂತಂದರೆ ಸೂರ್ಯ ಸಾಮಾನ್ಯ ಅಲ್ಲ. ಸೂರ್ಯ ಬರ್ತಾ ಇರೋದು ಮಕರ ಮತ್ತು ಕುಂಭರಾಶಿಗೆ ಎಂಟ್ರಾದರೆ ಈ ಪ್ರಪಂಚದಲ್ಲೂ ಅಷ್ಟೇ ತುಂಬ ಕೋರ್ಟ್ ಕೇಸ್ಗಳು ಮತ್ತು ದೊಡ್ಡ VIPಸ್ಗಾಗಿರ್ಬೋದು, ಸೆಲೆಬ್ರಿಟಿಗಳಿಗಾಗಿರ್ಬೋದು, ಇವರು ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅವರು ಕೂಡ ಎಲ್ಲ ಪ್ರಾಬ್ಲಮ್ನು ಅನುಭವಿಸ್ಬೇಕಾಗುತ್ತೆ. ಅದರಲ್ಲಿ ಮಕರ ರಾಶಿ, ಧನಸ್ಸು ರಾಶಿ ನೋಡಿ, ಧನಸ್ಸು ರಾಶಿಯವರಿಗೆ ಅವರ ಒಂದು ರಹಸ್ಯ ಏನಿರುತ್ತೆ ಆ ರಹಸ್ಯ ಎಲ್ಲೋ ಒಂದು ಕಡೆ ಬಯಲಾಗೋದು. ಯಾಕಂದರೆ ಇಷ್ಟು ದಿನ ಎಲ್ಲ ಗ್ರಹಗಳು ಧನಸ್ಸು ರಾಶಿಯಲ್ಲಿತ್ತು, ಎಲ್ಲೋ ಒಂದು ಕಡೆ ದುಡ್ಡಿನ ಆಗಮನ ಆಗ್ತಾ ಇರುತ್ತೆ. ಆದರೆ ವೈಯಕ್ತಿಕ ಪ್ರಾಬ್ಲಮ್ ಅಂತ ಏನಿರುತ್ತೆ ಅದು ಎಲ್ಲೋ ಒಂದು ಕಡೆ ಈಚೆ ಬರ್ತಾ ಹೋಗುತ್ತೆ. ವೈಯಕ್ತಿಕ ಪ್ರಾಬ್ಲಮ್ಮು ಖಂಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ಯಾರಾದರೂ ಫ್ರೆಂಡ್ಸು ಅಥವಾ ನಿಮಗೆ ಬೇಕಾಗಿರೋರು, ಅಥವಾ ಇವಾಗ 2 ಫ್ಯಾಮಿಲಿ ಇರೋರು, ಈ ಥರದವ್ರು ಇದ್ದಾಗ ತುಂಬ ಕಿತ್ತಾಟಕ್ಕೆ ಒಳಪಡಬೇಕಾಗುತ್ತೆ. ಅಥವಾ ನಿಮ್ಮ ಸಂಸ್ಥೆ ಆಗಿರ್ಬೋದು, ನೀವು ಕೆಲಸ ಮಾಡೋ ಸೀಕ್ರೆಟ್ಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಖಂಡಿತ ಅದು ನಿಮ್ಮ ಜೊತೆ ಇರೋರೇ, ನಿಮ್ಮ ಹತ್ರ ಕೆಲಸ ಮಾಡೋರಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ನಿಮ್ಮ ಜೊತೆ ಆಪ್ತರಾಗಿ ಯಾರಿರ್ತಾರೋ ಅವರು ನಿಮ್ಮ ರಹಸ್ಯವನ್ನು ಬಯಲು ಮಾಡಿ ಅದರಿಂದ ಪ್ರಾಬ್ಲಮ್ ಮಾಡುವಂಥ ಒಂದು ಚಾನ್ಸು ಅತಿ ಹೆಚ್ಚಾಗಿರುತ್ತೆ ಧನಸ್ಸು ರಾಶಿಯವರಿಗೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಅತಿಯಾದ ನಂಬಿಕೆಯಿಂದ ಫ್ರೆಂಡ್ಸ್ ಜೊತೆ ಜಗಳ ಮಾಡೋದು, ಕಿತ್ತಾಡ್ಕೊಳ್ಳೋದು, ಅದು ಎಲ್ಲೋ ಒಂದೊಂದು ಕಡೆ ತುಂಬ ಅದು ಮನಸ್ಸಿಗೆ ನೋವನ್ನು ತರೋದು, ಇದೆಲ್ಲವೂ ಕೂಡ ಆಗ್ತಿರುತ್ತೆ. ಆದರೆ ದುಡ್ಡು ಕಾಸಿಗೆ ಏನೂ ತೊಂದರೆ ಇರಲ್ಲ, ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಆದರೆ ವೈಯಕ್ತಿಕ ಪ್ರಾಬ್ಲಮಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಜಾಸ್ತಿ ಆಗುತ್ತೆ. ಮತ್ತು ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ, ಗ್ರಹಗಳೆಲ್ಲ ಮಕರ ರಾಶಿಗೆ ಬರುತ್ತೆ. ಆದರೆ ಹಳೆ ಕೇಸ್ಗಳು, ಹಳೆ ವಿಚಾರಗಳು ಯಾವುದಾದ್ರೂ ಇದ್ದರೆ ಖಂಡಿತವಾಗೂ ಅದರಿಂದ ತುಂಬಾ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಒಂದು ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಮನೇಲಿ ಕುಟುಂಬದಲ್ಲಿ ಅತಿ ಹೆಚ್ಚು ಕಾಂಟ್ರವರ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕುಟುಂಬದ ಜಗಳ, ಕುಟುಂಬದವ್ರು ಏನಾದರೂ ಚುಚ್ಚು ಮಾತು ಅನ್ನೋದು, ಅವಮರ್ಯಾದೆ ಆಗೋದು, ಇವೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಆಗ್ತಾ ಹೋಗುತ್ತೆ. ಮಕರ ರಾಶಿಯವ್ರಿಗೂ ಕೂಡ ಟೈಮ್ ಕೆಟ್ಟಿರೋದ್ರಿಂದ ಖಂಡಿತ ಹೇಳ್ತೀನಿ ಈ ಸಂಕ್ರಾಂತಿ ಏನು ಬರ್ತಿದೆ, ಯಾಕಂದರೆ ಸೂರ್ಯನ ಒಂದು ಪಥ ಚೇಂಜ್ ಆಗ್ತಾ ಇರುತ್ತೆ. ಈ ಸತತ 3 ತಿಂಗಳು ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದರಲ್ಲೂ ಮೇಷರಾಶಿ ನೋಡಿ, ಮೇಷರಾಶಿಯವರಿಗೆ ಈ 90 ದಿನ ಅಂದರೆ ನಿಮ್ಮ ಮನೇಲಿ ನೀವು ಇವಾಗ ಈ 1-2 ತಿಂಗಳು ನೀವು ಎಷ್ಟು ಲಾಭವನ್ನು ನೋಡ್ತೀರೋ ಅದೇ ಇನ್ನು 3ನೇ ತಿಂಗಳಿಗೆ ಖಂಡಿತ ನಿಮ್ಮ ಮನೆಯಲ್ಲಿ ಸಾವು ನೋವು ದುಃಖ, ಮನೆಯಲ್ಲಿ ಯಾವುದಾದ್ರೂ ಕಳ್ಕೊಳ್ಳೋ ಅಂಥದ್ದು, ಏನಾದರೂ ಒಡವೆ ವಸ್ತ್ರ ಕಳ್ಕೊಳ್ಳೋ ಅಂಥದ್ದು, ಜಾಗಗಳನ್ನ ಮಾರ್ಕೊಳ್ಳೋ ಅಂಥದ್ದು, ಇಂಥ ಪರಿಸ್ಥಿತಿಗೆ ಮೇಷರಾಶಿಯವರು ಬರ್ತೀರಾ. ಹಾಗಾಗಿ ಮೇಷರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದರಲ್ಲಿ ಮೀನರಾಶಿಯವ್ರಿಗೆ ಈ 2 ತಿಂಗಳು ತುಂಬ ಟೈಮ್ ಚೆನ್ನಾಗಿದೆ. ಆದರೆ ಈ 2 ತಿಂಗಳ ನಂತರ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಳ್ಬೇಕಾಗುತ್ತೆ ಮೀನರಾಶಿಯವರು. ಈ 1 ತಿಂಗಳು ಬಿಟ್ಟರೆ ಮೀನರಾಶಿಯವರು ಈ 1 ತಿಂಗಳು ಹೆಂಗೋ ಹಂಗೆ ಉಸಿರಾಡ್ಬೋದು. ಈ 1 ತಿಂಗಳು ಬಿಟ್ಟರೆ ನೆಕ್ಸ್ಟ್ ಮಂತಿಂದನೇ ಮೀನರಾಶಿಯವ್ರಿಗೆ ಫೆಬ್ರವರಿಯಿಂದನೇ ಟೈಮ್ ಕೆಡುತ್ತೆ ಅಂತ ಹೇಳ್ಬೋದು. ಫೆಬ್ರವರಿಯಿಂದ ಮೀನರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕು. ಮೀನರಾಶಿಯವ್ರಿಗೂ ಅಷ್ಟೇ ಬೇಡದೇ ಇರೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋವಂಥದ್ದು. ಆಲ್ರೆಡಿ ಈಗೂ ಕೂಡ ಕೋರ್ಟು ಕೇಸು ಜಗಳಗಳು ನಡೀತಾ ಇರುತ್ತೆ ಮೀನರಾಶಿಯವರಿಗೆ. ಆದರೆ ಮುಂದಿನ ದಿನದಲ್ಲಿ ಇದು ತುಂಬ ದೊಡ್ಡದಾಗುವಂಥದ್ದು ಅಥವಾ ಇದರಿಂದ ತುಂಬ ಅವಮರ್ಯಾದೆ ಆಗೋದು, ಕೆಲವೊಂದು ಮಾಧ್ಯಮಗಳಲ್ಲಿ ಇಂಥ ನ್ಯೂಸ್ಗಳೆಲ್ಲ ಬಂದ್ಬಿಡೋದು, ಇದೆಲ್ಲವೂ ಕೂಡ ಮೀನರಾಶಿಯವ್ರಿಗಾಗುತ್ತೆ. ಅದರಲ್ಲೂ ಮಾರ್ಚ್ ತಿಂಗಳಲ್ಲಂತೂ ಸೂರ್ಯ ಶನಿ ಒಬ್ಬರನ್ನೊಬ್ಬರು ಸಂಧಿಸಿದಾಗ ಖಂಡಿತ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ಸ್ಟೇಷನ್ ಮೆಟ್ಲು ಹತ್ತಲೇಬೇಕಾಗುತ್ತೆ. ಮತ್ತು ಅಪಘಾತಗಳು ಏನು ನಾವು ಈ ವರ್ಷದ ಒಂದು ಕಲರ್ನ ಪ್ರೆಡಿಕ್ಟ್ ಮಾಡಿರ್ತೀವಿ, ಆ ಒಂದು ಡೇಂಜರ್ ಕಲರ್ ವೆಹಿಕಲ್ ಏನಾದರೂ ನೀವು ಯೂಸ್ ಮಾಡ್ತಾಯಿದ್ರೆ, ಆ ನಂಬರ್ಗಳೇನಾದರೂ ಯೂಸ್ ಮಾಡ್ತಿದ್ರೆ ಖಂಡಿತ ಅಪಘಾತಗಳಾಗೋದಂತೂ ನಿಶ್ಚಿತ ಅಂತ ಹೇಳ್ಬೋದು.